ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಕೇಳು ಗುರು, ನಿಮ್ಮ ಗುರು ಯಾರು ಅಂತ ಹೇಳ್ತಾನೆ. ಕನ್ನಡದ ಮೋಸ್ಟ್ ಅಂಡರ್ ರೇಟೆಡ್ ಮೋಟೋ ವ್ಲಾಗರ್ಸ್ ಅಂದರೆ ತಪ್ಪಾಗಲ್ಲ ಅನಿಸುತ್ತೆ. ಅತ್ಯಂತ ಹೆಚ್ಚಾಗಿ ಸಪೋರ್ಟ್ ಸಿಗ್ತಾ ಇದೆ. ಗೊತ್ತಿಲ್ಲ, ಇವಾಗ ಇವ್ರ ಹತ್ರ ಜಿಮ್ಮಿಕ್ಕಿ ಹಿಮಾಲಯನ್ 411 ಬೈಕ್ ಇದೆ. ವಿಧಾನಸೌಧ ಮುಂದೆ ಕುತ್ಕೋ ಗುರು, ಸರ್ಕಾರದ ಜೊತೆ ಹೋರಾಟ ಮಾಡುಗುರು, ಸತ್ಯಾಗ್ರಹ ಮಾಡುಗುರು. ಆಕ್ಚುಲಿ ಗೌತಮ್ ನಾಯ್ಡು ಅವರಿಗೆ ಡಿ ಬಾಸ್ ಅಂದರೆ ತುಂಬ ಇಷ್ಟ. ಜಿಮ್ಮಿಕ್ಕಿ ಅಂದರೆ ಹಲೋ ನಮಸ್ಕಾರ, ನಾನು ನಿಮ್ಮ ಚಂದನ್. ಈ ವಿಡಿಯೋದಲ್ಲಿ ನಾನು ಇಬ್ಬರು ಮೋಟೋ ವ್ಲಾಗರ್ಸ್ಗಳ ಬಗ್ಗೆ ಮಾತಾಡ್ತೀನಿ. ಯಾಕೆ ಅಂತಂದರೆ ಪರ್ಸ್ನಲಿ ನನಗೆ ಇವ್ರ ಕಂಡ್ರೆ ತುಂಬ ಇಷ್ಟ. ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗಲಿ. ಸೊ ಇವ್ರು ಮಾಡೋ ಆಫ್ ರೋಡಿಂಗ್ ವ್ಲಾಗಿಂಗ್ ಮಾತ್ರ ಅಲ್ಟಿಯಾಗೈತೆ. ಸೊ ಅದಕ್ಕೋಸ್ಕರ ಇವ್ರನ್ನ ಈ ವಿಡಿಯೋದಲ್ಲಿ ನಾನು ಮಾತಾಡ್ತೀನಿ. ಸಿಂಪಲ್ ಆಗಿ ಹೇಳ್ತೀನಿ ಕೇಳೆ, ನಮ್ಮೂರ ಭಾಷೆ ದಿಲ್ಲಿಗೂ ಬೇಕು ನಮ್ಮ ಕನ್ನಡ ಭಾಷೆ. ಇವ್ರ ಬಗ್ಗೆ ಮೊದಲನೇದಾಗಿ ಹೇಳಬೇಕು ಅಂತಂದರೆ ಇವ್ರನ್ನ ನಾನು ಕನ್ನಡದ ಮೋಸ್ಟ್ ಅಂಡರ್ ರೇಟೆಡ್ ಮೋಟೋ ವ್ಲಾಗರ್ಸ್ ಅಂದರೆ ತಪ್ಪಾಗಲ್ಲ ಅನಿಸುತ್ತೆ. ಮೊದಲನೇದಾಗಿ ಅಂಡರ್ ರೇಟೆಡ್ ಅಂತಂದರೆ ಒಂದು ವಸ್ತು ಅಥವಾ ಒಂದು ವ್ಯಕ್ತಿಗೆ ಅದರ ಮಹತ್ವವನ್ನು ತಿಳ್ಕೊಳ್ಳದೇ ಇರೋದನ್ನು ಅಂಡರ್ ರೇಟೆಡ್ ಅಂತಾರೆ. ಆಯಿತು, ಆಮೇಲೆ ಹಾಗೆ ಇನ್ನೊಂದು, ನಮ್ಮಲ್ಲಿ ಒರಿಜಿನಲ್ ಆಗಿ ಎಫರ್ಟ್ ಹಾಕಿ ಕಾಂಟೆಂಟ್ ಮಾಡೋರಿಗೆ ಸಿಗದೇ ಇರೋ ಸಪೋರ್ಟು ಯೂಟ್ಯೂಬಲ್ಲಿ ಕ್ರಿಂಜ್ ಕಾಂಟೆಂಟ್ಗೆ ಕನ್ನಡದಲ್ಲಿ ಅತ್ಯಂತ ಹೆಚ್ಚಾಗಿ ಸಪೋರ್ಟ್ ಸಿಗ್ತಾ ಇದೆ. ಇದ್ರ ಬಗ್ಗೆ ಏನು ಹೇಳೋದು ಗೊತ್ತಿಲ್ಲ. ಮೊದಲನೇದಾಗಿ ಗೌತಮ್ ನಾಯ್ಡು ಅವರು, ತುಂಬ ಜನ ಇವರನ್ನ ಯೂಟ್ಯೂಬಲ್ಲಿ ನೋಡಿರ್ತೀರ. ಗೌತಮ್ ನಾಯ್ಡು ಅವರು 6 ವರ್ಷಗಳ ಹಿಂದಿನಿಂದ ಯೂಟ್ಯೂಬ್ಗೆ ವಿಡಿಯೋಸ್ನ ಹಾಕ್ತಾ ಇದ್ದಾರೆ. ಮತ್ತು ಇವ್ರ ಹತ್ರ 1,74,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಇವ್ರ ಹತ್ರ ಮೊದಲು ರಾಯಲ್ ಎನ್ಫೀಲ್ಡ್ನ ಕ್ಲಾಸಿಕ್ 350 ಇತ್ತು. ಇವಾಗ ಇವ್ರ ಹತ್ರ ಜಿಮ್ಮಿಕ್ಕಿ ಹಿಮಾಲಯನ್ 411 ಬೈಕ್ ಇದೆ. ಇದರಲ್ಲೇ ಕೂಡ ಇವರು ಆಫ್ ರೋಡಿಂಗ್ನ ಮಾಡಿದ್ರು. ಯಾರಿಗೆಲ್ಲ ಜಿಮ್ಮಿಕ್ಕಿ ಅನ್ನೋ ಹೆಸರನ್ನ ಅರ್ಥ ಗೊತ್ತು, ಸೊ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಥವಾ ಗೊತ್ತಿಲ್ಲ ಅಂತಂದರೆ ವಿಡಿಯೋದ ಕೊನೆಯಲ್ಲಿ ಹೇಳ್ತೀನಿ. ಗೌತಮ್ ನಾಯ್ಡು ಅವ್ರನ್ನ ಫಾಲೋ ಮಾಡುತ್ತಾ ಇದ್ದರೆ ಹಿಮಾಲಯನ್ 452ನ ಬೈ ಮಾಡಿದ್ದಾರೆ. ಸೊ ಅದರ ಲಾಗ್ನು ಕೂಡ ವಿಡಿಯೋದಲ್ಲಿ ಹಾಕಿದ್ದಾರೆ. ಗೌತಮ್ ನಾಯ್ಡು ಅವ್ರಿಗೆ ಆಫ್ ರೋಡಿಂಗ್ ಬೈಕಿಂಗ್ ಮಾಡೋದು ಅಂದರೆ ತುಂಬ ಇಷ್ಟ. ಮತ್ತು ಅವ್ರು ಬೈ ಮಾಡೋ ಬೈಕ್ಗಳು ಕೂಡ ಸೊ ಆಫ್ ರೋಡಿಂಗ್ಗೆ ಮಾಡಿಸ್ದಂಗೆ ಇರುತ್ತೆ. ಸೊ ಅವ್ರು ಬೈ ಮಾಡೋದು ರಾಯಲ್ ಎನ್ಫೀಲ್ಡ್ನ ಹಿಮಾಲಯನ್ ಬೈಕನ್ನು ಜಾಸ್ತಿ ಬೈ ಮಾಡ್ತಾರೆ. ನಾಯ್ಡು ಅವ್ರದ್ದು ಕೆಲವೊಂದು ಸಿಗ್ನೇಚರ್ ಡೈಲಾಗ್ಗಳಿವೆ. ಸೊ ಕೆಲವೊಂದು ಕ್ಲಿಪ್ಸ್ಗಳನ್ನ ಪ್ಲೇ ಮಾಡ್ತೀನಿ, ಕೇಳ್ಕೊಂಬನ್ನಿ, ಎಂಜಾಯ್. ನಮಸ್ಕಾರ ಸ್ನೇಹಿತರೆ, ಕೇಳು ಗುರು, ನಿಮ್ಮ ಗುರು ಯಾರು ಅಂತ ಹೇಳ್ತಾನೆ. ಅಲ್ಲ ಗುರು, ವಿಧಾನಸೌಧ ಮುಂದೆ ಕುತ್ಕೋ ಗುರು, ಸರ್ಕಾರದ ಜೊತೆ ಹೋರಾಟ ಮಾಡುಗುರು, ಸತ್ಯಾಗ್ರಹ ಮಾಡುಗುರು. ಆಕ್ಚುಲಿ ಗೌತಮ್ ನಾಯ್ಡು ಅವರಿಗೆ ಡಿ ಬಾಸ್ ಅಂದರೆ ತುಂಬ ಇಷ್ಟ. ಗೌತಮ್ ನಾಯ್ಡು ಅವ್ರದ್ದು ಒಂದು ಕರುನಾಡು ಬೈಕರ್ಸ್ ಅಂತ ಇನ್ಸ್ಟಾ ಪೇಜ್ ಇದೆ. ಸೊ ನೀವು ಅದನ್ನ ಫಾಲೋ ಮಾಡ್ಕೊಂತು ಅಂತಂದ್ರೆ ಸೊ ಗೌತಮ್ ನಾಯ್ಡು ಅವ್ರ ಜೊತೆ ನೀವು ಸೇರಿ ರೈಡ್ನ ಕೂಡ ಮಾಡ್ಬೋದು. ನೆಕ್ಸ್ಟು ಡ್ಯೂಕ್ ಗಿರಿ ಅವರು, ಇವ್ರನ್ನ ಯೂಟ್ಯೂಬಲ್ಲಿ ಜಾಸ್ತಿ ಜನ ನೋಡಿರಕ್ಕಿಲ್ಲ ಅಂತ ಅನ್ಸುತ್ತೆ. ಸೊ ಡ್ಯೂಕ್ ಗಿರಿ ಅವರು 4 ವರ್ಷದ ಹಿಂದಿನಿಂದ ಯೂಟ್ಯೂಬ್ಗೆ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಮತ್ತು ಇವರ ಸಬ್ಸ್ಕ್ರೈಬರ್ಸ್ ಕೌಂಟು 43,900 ಚಿಲ್ಲರೆ ಇದೆ. ಅಪ್ರಾಕ್ಸಿಮೇಟ್ಲಿ 44,000 ಸಬ್ಸ್ಕ್ರೈಬರ್ಸ್ ಅಂತ ಅನ್ಕೋಬೋದು. ಇವ್ರ ಹತ್ರ ಮೊದಲು ಡ್ಯೂಕ್ 390 KTMನ ಡ್ಯೂಕ್ 390 ಇತ್ತು. ಸೊ ಅದರಿಂದ ಇವರು ಡ್ಯೂಕ್ ಗಿರಿ ಅಂತ ಹೆಸರಾದ್ರು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಇವ್ರ ಹತ್ರ ಎಕ್ಸ್ಪಲ್ಸ್ 4V ಇದೆ. ಮತ್ತು ಅದನ್ನು ಇವರು ಜಿಂಕೆ ಅಂತಲೂ ಕೂಡ ಕರೀತಾರೆ. ಡ್ಯೂಕ್ ಗಿರಿ ಅವ್ರಿಗೂ ಕೂಡ ಆಫ್ ರೋಡಿಂಗ್ ಬೈಕಿಂಗ್ ಮತ್ತು ಲಡಾಖ್ ಹೋಗೋದು ಅಂದರೆ ತುಂಬ ಇಷ್ಟ. ಯಾಕಂತಂದರೆ ಇವರು ಎಕ್ಸ್ಪಲ್ಸ್ 4Vನ 3 ಸಲ ಲಡಾಖ್ ರೈಡಿಂಗ್ನ ಮಾಡಿದ್ದಾರೆ. ಡ್ಯೂಕ್ ಗಿರಿ ಅವರು ಒಂದು ಗಂಧದ ಗುಡಿ ಬೈಕರ್ಸ್ ಅಂತ ಒಂದು ಕ್ಲಬ್ ಇದೆ. ಸೊ ನೀವು ಅದಕ್ಕೂ ಕೂಡ ಜಾಯ್ನ್ ಆಗಿ ಡ್ಯೂಕ್ ಗಿರಿ ಅವ್ರ ಜೊತೆ ಬೈಕಿಂಗ್ ಮಾಡ್ಬೋದು ಅಂತ ಅಂದ್ಕೊಳ್ತೀನಿ. ಜಿಮ್ಮಿಕ್ಕಿ ಅಂದರೆ ತಮಿಳಲ್ಲಿ ಜುಮ್ಕಿ ಅಂತ ಅರ್ಥ. ಸೊ ಗೌತಮ್ ನಾಯ್ಡು ಅವರು ಯಾಕೆ ಜಿಮ್ಮಿಕ್ಕಿ ಅಂತ ಇಟ್ಟರು ಅಂತಂದರೆ ಅವರು ಜಾಸ್ತಿ ಆಫ್ ರೋಡಿಂಗ್ ಮಾಡಬೇಕಾದ್ರೆ ಆ ಗಾಡಿ ಅವ್ರನ್ನ ಡ್ಯಾನ್ಸ್ ಮಾಡಿಸುತ್ತಂತೆ. ಸೊ ಅದಕ್ಕೆ ಆ ಹಿಮಾಲಯನ್ 411ಗೆ ಜಿಮ್ಮಿಕ್ಕಿ ಅಂತ ಹೆಸರಿಟ್ಟಿದ್ದಾರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಮತ್ತು ಇದೇ ರೀತಿಯ ಕನ್ನಡ ಮೋಟೋ ವ್ಲಾಗರ್ಸ್ಗಳು ನೀವು ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ನಿಮಗೆ ಯಾರೆಲ್ಲ ಕನ್ನಡ ಮೋಟೋ ವ್ಲಾಗರ್ಸ್ ಇಷ್ಟ ಸೊ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನಾನು ಕೂಡ ನೋಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.